ಪುಟ್ಟ ಗೌರಿ ಮದುವೆ ಭಾಗ 34. ಆಗಲೇ ಚೆನ್ನಾಗಿ ಬೆಳಕು ಹರಿದಿತ್ತು. ಗೌರಿಗೆ ಈಗ ತಾನು ಎಲ್ಲಿ ಹೋಗಬೇಕು ಅನ್ನೋದೇ ಚಿಂತೆಯಾಯಿತು. ಅಷ್ಟರಲ್ಲಿ ಹತ್ತಿರದಲ್ಲೇ ಎಲ್ಲೋ ದೇವಸ್ಥಾನದ ಘಂಟೆನಾದ ಕೇಳಿಸಿತು. ದೇವಸ್ಥಾನಕ್ಕೆ ಹೋಗುವ ಅನಿಸಿಕೆ ಮೂಡಿದರೂ ಅದರ ದಾರಿ ತಿಳಿಯಲಿಲ್ಲ. ಪಕ್ಕದಲ್ಲಿ ಹೂ ಮಾರುತ್ತಿದ್ದ ಅಜ್ಜಿಯ ಬಳಿ ಬಂದು, ಅಜ್ಜಿ, ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ದೇವಸ್ಥಾನ ಇದೆಯಾ ಎಂದಳು. ಆಗ ಆ ಅಜ್ಜಿ, ಹೂ ಕಣವ, ಅದೇ ದಾರಿಯಾಗೆ ಸ್ಟ್ರೈಟಾಗಿ ಹೋದರೆ ಅಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಎಂದರು. ಸರಿ ಅಜ್ಜಿ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟವಳನ್ನು ತಡೆಯುತ್ತಾ, ಅಲ್ಲ ಕಣವ, ಇವತ್ತು ಶುಕ್ರವಾರ ಬೇರೆ, ಬರಿಗೈನಾಗೆ ಹೋಗ್ತಾ ಇದೆಯಲ್ಲ, ಆ ತಾಯಿಗೆ ಸ್ವಲ್ಪನಾದರೂ ಹೂ ತಗೊಂಡು ಹೋಗು ಎಂದರು. ಅಜ್ಜಿಯ ಮಾತು ಅವಳಿಗೂ ಸರಿ ಎನಿಸಿದ್ದರ ಕಾರಣ 10 ರೂಪಾಯಿ ಅಜ್ಜಿಯ ಕೈಗೆ ಕೊಡುತ್ತಾ, ಅಜ್ಜಿ, ಇದಕ್ಕೆ ಮಲ್ಲಿಗೆ ಹೂ ಕೊಡಿ ಎಂದಳು. 10 ರೂಪಾಯಿ ನೋಡಿ ಅಜ್ಜಿ, ಏ ಹುಡುಗಿ, ನೀನು ಯಾವ ಕಾಲದಲ್ಲಿ ಇದೆಯಾ? 10 ರೂಪಾಯಿಗೆ ಮಲ್ಲಿಗೆ ಅಲ್ಲ, ಸಾವಂತಿಗೆ ಹೂ ಕೂಡ ಬರೋದಿಲ್ಲ. ಮಲ್ಲಿಗೆ ಹೂವು ಮೊಳ 50 ರೂಪಾಯಿ, ಇನ್ನು 40 ರೂಪಾಯಿ ಕೊಡು ಎಂದರು. ಗೌರಿಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಹೂ ಬಿಡುವ ಸಮಯದಲ್ಲಿ ಪಕ್ಕದ ಮನೆಯವರ ಹಿತ್ತಲಿನಲ್ಲಿ ಮಲ್ಲಿಗೆ ಗಿಡ ಇತ್ತು. ಅವರಿಗೆ ಬರೀ 10 ರೂಪಾಯಿ ಕೊಟ್ಟರೆ ಸಾಕು, ಅರ್ಧ ಸೇರು ಮಲ್ಲಿಗೆ ಹೂ ಕೊಡುತ್ತಿದ್ದರು. ಅರ್ಧ ಸೇರಿನಲ್ಲಿ ಒಂದು ಮಾರಿಗೂ ಹೆಚ್ಚಿನ ಹೂ ಕಟ್ಟುತ್ತಿದ್ದಳು. ಅದನ್ನು ನೆನಪಿಸಿಕೊಂಡವಳೆ, ಅಜ್ಜಿ, ನಮ್ಮೂರಲ್ಲಿ 10 ರೂಪಾಯಿಗೆ ಒಂದು ಮಾರು ಹೂ ಬರ್ತಾ ಇತ್ತು, ನೀವೇನು ಒಂದು ಮೊಳ ಹೂಗೆ 50 ರೂಪಾಯಿ ಅಂತ ಇದ್ದೀರಲ್ಲ ಎಂದಳು. ಆಗ ಆ ಅಜ್ಜಿ, ನಿನ್ನ ನೋಡಿದ್ರೆ ಹಳ್ಳಿಯವಳ ಥರ ಕಾಣಿಸ್ತೀಯ, ನಿಮ್ಮ ಹಳ್ಳಿಗೂ ಈ ಬೆಂಗಳೂರು ಸಿಟಿಗೂ ಒಂದೇ ಮಾಡ್ತೀಯಾ? ನಾವು ಈ ಹೂವನ್ನು ಬೇರೆಯವ್ರ ಹತ್ರ ತಗೊಂಡು ಬರೋದು, ಅದನ್ನು ತಂದು ರಾತ್ರಿ ಎಲ್ಲ ಕೂತು ಕಟ್ಟಿ ಬೆಳಗ್ಗೆ ಇಲ್ಲಿ ತಗೊಂಡು ಬಂದು ಮಾರಬೇಕು. ಒಂದೊಂದು ಸಾರಿ ಎಷ್ಟೊಂದು ಹೂ ಮಿಕ್ಕಿ ನಮಗೆ ಲಾಸ್ ಆಗುತ್ತೆ. ಆಗ ಈ ಹೂವಿನ ವ್ಯಾಪಾರ ಬೇಡಪ್ಪ ಅನ್ನಿಸ್ಬಿಡುತ್ತೆ. ಆದರೆ ಏನು ಮಾಡೋದು, ವಯಸ್ಸಾಗಿರೋ ನನಗೆ ಯಾರೂ ಕೆಲಸ ಕೊಡೋದಿಲ್ಲ. ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ನನ್ನ ಹೊಟ್ಟೆ ಬಟ್ಟೆಗಾದ್ರೂ ದುಡಿಬೇಕಲ್ಲ, ಅದಕ್ಕೆ ಈ ಹೂ ಮಾರೋ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸಗಡಿ ತಗೋಬೇಕು ಅಂದ್ರೂ ದುಡ್ಡು ಕೊಡಬೇಕು. ಬೆಂಗಳೂರು ಸಿಟಿ ಅಂದರೆ ನೀನು ಏನಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಾನು ಈಗ ತಾನೇ ಹೂ ಮಾರೋಣ ಅಂತ ಬಂದೆ. ಬೆಳಗ್ಗೆನೇ ನಿನ್ನ ಹತ್ರ ವಾದ ಬೇಡ, ಆಮೇಲೆ ಸಂಜೆ ತನಕ ಹಿಂಗೆ ಆಗುತ್ತೆ. ಹೋಗಲಿ, ಇನ್ನೊಂದು 10 ರೂಪಾಯಿ ಕೊಡು, ಅರ್ಧ ಮೊಳ ಕೊಡ್ತೀನಿ ಎಂದರು ಅಜ್ಜಿ. ಅಜ್ಜಿ ಹೇಳಿದ್ದನ್ನು ಕೇಳಿದ ಗೌರಿಗೆ ಅಜ್ಜಿಯ ಬಗ್ಗೆ ಸ್ವಲ್ಪ ಮರುಕ ಉಂಟಾಗಿ ಇನ್ನೂ 10 ರೂಪಾಯಿ ಕೊಟ್ಟಳು. ಒಂದು ಪೇಪರಿಗೆ ಸುತ್ತಿ ಕೊಡುತ್ತಾ, ನಿನ್ನ ಬ್ಯಾಗು ಇಲ್ಲೇ ಇಟ್ಟು ಹೋಗು, ನಾನೇನು ಎಲ್ಲೂ ಎತ್ಕೊಂಡು ಹೋಗೋದಿಲ್ಲ. ಯಾಕೆ ಪಾಪ ಅಷ್ಟು ದೂರ ಹೊತ್ಕೊಂಡು ಹೋಗ್ತೀಯ ಎಂದರು. ಆದರೆ ಗೌರಿಗೆ ತಾಯಿ ಮತ್ತು ಮಾವನ ಮಾತು ಚೆನ್ನಾಗಿ ನೆನಪಿದ್ದ ಕಾರಣ, ಪರವಾಗಿಲ್ಲ ಅಜ್ಜಿ, ನಾನು ಪೂಜೆ ಮುಗಿಸ್ಕೊಂಡು ಆ ಕಡೆಯಿಂದಲೇ ಹೋಗ್ತೀನಿ, ಮತ್ತೆ ಈ ಕಡೆ ಬರೋಕ್ಕಾಗಲ್ಲ ಅಂತ ಹೇಳಿದವಳೆ ತನ್ನ ಬ್ಯಾಗ್ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಾಳೆ. ಬೆಳಗ್ಗೆ ಆಗಿದ್ದ ಕಾರಣ ಅಷ್ಟಾಗಿ ರಶ್ ಇರಲಿಲ್ಲ. ಪೂಜೆಗೆ ಅಂತ ಬಂದಿದ್ದ ಪೂಜಾರಿ ಗರ್ಭಗುಡಿಯನ್ನು ಸ್ವಚ್ಛ ಮಾಡುತ್ತಿದ್ದರು. ಗರ್ಭಗುಡಿಯ ಸುತ್ತ ನೆನ್ನೆಯ ಕಸ ಹಾಗೇ ಇತ್ತು. ಅದರಿಂದ ಪೂಜಾರಿಯವರ ಹತ್ತಿರ ಬಂದ ಗೌರಿ, ಪೂಜಾರ್ರೆ, ಇಲ್ಲಿ ಬಿದ್ದಿರೋ ಕಸನ ಗುಡಿಸಿ ಕ್ಲೀನ್ ಮಾಡಲಾ ಎಂದು ಕೇಳಿದಳು. ತಾವು ದೇವಸ್ಥಾನಕ್ಕೆ ಬರುವ ಮುಂಚೆ ಕೆಲಸದಾಕೆ ಬಂದು ಎಲ್ಲ ಸ್ವಚ್ಛ ಮಾಡಿ ಹೋಗುತ್ತಿದ್ದರು. ಆದರೆ ಈ ದಿನ ಇನ್ನೂ ಆಕೆ ಬಂದಿರಲಿಲ್ಲ. ಇನ್ನೂ ಅವಳು ಬಂದು ಸ್ವಚ್ಛ ಮಾಡಿ ದೇವರ ಪೂಜೆ ಮಾಡಲು ಸಮಯವಾಗುತ್ತದೆ ಅಂತ ತಿಳಿದ ಪೂಜಾರರು, ಸರಿ ಕಣಮ್ಮ, ಹಾಗೆ ಮಾಡು, ನಾನು ಇದು ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ತುಂಬ ಸಮಯ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಹೇಗೋ ಆ ದುರ್ಗಾ ಪರಮೇಶ್ವರಿನೇ ನಿನ್ನ ಕಳಿಸಿದ್ದಾಳೆ ಅನಿಸುತ್ತೆ. ನೋಡು, ಆ ಮೂಲೆಯಲ್ಲಿ ಬಟ್ಟೆ ಇದೆ, ತಗೊಂಡು ಬೇಗ ಗುಡಿಸಿ ಕ್ಲೀನ್ ಮಾಡಿಬಿಡು. ನಾನು ಅಷ್ಟರಲ್ಲಿ ಒಳಗಡೆ ಅಲಂಕಾರ ಮುಗಿಸ್ತೀನಿ ಅಂತ ಹೇಳಿ ಒಳಗಡೆಯಿಂದ ಗರ್ಭಗುಡಿಯ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡರು. ತನ್ನ ಬ್ಯಾಗನ್ನು ಒಂದು ಕಡೆ ಇಟ್ಟ ಗೌರಿ ಬಟ್ಟೆ ತೆಗೆದುಕೊಂಡು ಆ ಬಟ್ಟೆಯಿಂದ ನೆಲದ ಮೇಲೆ ಬಿದ್ದಿದ್ದ
ಎಲ್ಲವನ್ನ ಬೇಗ ಬೇಗ ಗುಡಿಸಿಕೊಂಡು ಕ್ಲೀನ್ ಮಾಡಿದಳು. ಅಲ್ಲೇ ಇದ್ದ ನಲ್ಲಿಯಿಂದ ನೀರು ತೆಗೆದುಕೊಂಡು ಸುತ್ತ ಎಲ್ಲ ಕಡೆ ತೊಳೆದು ದೇವರ ಮುಂದೆ ದೊಡ್ಡದಾಗಿ ರಂಗೋಲಿಯನ್ನು ಸಹ ಬಿಟ್ಟಿದ್ದಳು. ಎಲ್ಲವನ್ನು ಒಂದು ಕಡೆ ಇಟ್ಟು ಅದೇ ನಲ್ಲಿಯಲ್ಲಿ ಕೈಕಾಲು ಮುಖ ತೊಳೆದು ಬಂದಳು. ಅಷ್ಟರಲ್ಲಿ ಪೂಜಾರಿಗಳು ಅಮ್ಮನವರ ಅಲಂಕಾರ ಪೂರ್ತಿಗೊಳಿಸಿ ಬಾಗಿಲು ತೆರೆದರು. ಅಂದು ಶುಕ್ರವಾರ ಆಗಿದ್ದ ಕಾರಣ ತಾಯಿಗೆ ಹಸಿರು ಸೀರೆ ಉಡಿಸಿದ್ದರು. ಯಾರೋ ಭಕ್ತಾದಿಗಳು ಅಮ್ಮನ ಅಲಂಕಾರಕ್ಕೆ ಅಂತಲೇ ವಿವಿಧ ಬಗೆಯ ಹೂಗಳನ್ನು ಕೊಡಿಸಿದ್ದರು. ಅಲಂಕಾರದಲ್ಲಿ ಆ ತಾಯಿಯನ್ನು ನೋಡುವುದೇ ಒಂದು ರೀತಿ ಕಣ್ಣಿಗೆ ಹಬ್ಬವಾಗಿತ್ತು. ಮೊದಲಿನ ಪೂಜೆ ಶುರುವಾಗಿತ್ತು. ಗೌರಿ ತಾನು ತಂದಿದ್ದ ಮಲ್ಲಿಗೆ ಹೂವನ್ನು ಪೂಜಾರಿಗಳ ಕೈಗೆ ಕೊಟ್ಟಳು. ಅವರು ಆ ಹೂವನ್ನು ತಾಯಿಯ ಕೊರಳಿಗೆ ಮಾಲೆಯ ರೀತಿ ಹಾಕಿದರು. ದೇವಸ್ಥಾನದಲ್ಲಿ ಹಾಕಿದ್ದ ಧೂಪ, ಗಂಧದ ಕಡ್ಡಿಯ ಪರಿಮಳ ಒಂದು ರೀತಿ ಗೌರಿ ಮನಸ್ಸಿನ ದುಗುಡ ದುಮ್ಮಾನಗಳನ್ನು ತೊಡೆದು ಹಾಕಿತ್ತು. ತಾಯಿಯ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತಾ, ಅಮ್ಮ, ತಾಯಿ ದುರ್ಗಾದೇವಿ, ನಿನ್ನನ್ನು ನಂಬಿ ನಾನು ಮೇಷ್ಟ್ರ ಮನೆ ಬಿಟ್ಟು ಬಂದಿದ್ದೀನಿ. ನನಗೆ ಸರಿಯಾದ ದಾರಿ ತೋರಿಸು. ನಾನು ಮತ್ತೆ ವಾಪಸ್ ಹಳ್ಳಿಗೆ ಹೋಗಬೇಕು ಅಂತ ಅಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು. ಅದಕ್ಕೆ ನೀನೇ ದಾರಿ ತೋರಿಸು ತಾಯಿ ಎಂದು ಭಕ್ತಿಯಿಂದ ಕೈ ಮುಗಿದು ನಿಂತಳು. ಅವಳ ಕೋರಿಕೆಗೆ ಅಸ್ತು ಎನ್ನುವಂತೆ ತಾಯಿಗೆ ಅಲಂಕಾರ ಮಾಡಿದ ಹೂಗಳಲ್ಲಿ ಬಲಗಡೆಯಿಂದ ಒಂದು ಹೂ ಕೆಳಗೆ ಬಿತ್ತು. ಅದನ್ನು ನೋಡಿದ ಪೂಜಾರರು, ನೀನು ಆ ತಾಯಿಯ ಬಳಿ ಏನನ್ನಾದರೂ ಬೇಡಿಕೊಂಡಿದ್ದೀಯಾ? ನೋಡು, ಅದಕ್ಕೆ ಅಸ್ತು ಎನ್ನುವಂತೆ ಬಲಗಡೆಯಿಂದ ಹೂ ಕೊಟ್ಟಿದ್ದಾರೆ. ನೀನು ಏನು ಅಂದುಕೊಂಡಿದ್ದೀಯಾ ಅದು ಖಂಡಿತ ಆಗುತ್ತೆ ಅಂತ ಹೇಳಿ ಬಿದ್ದ ಹೂವನ್ನು ತಂದು ಗೌರಿಯ ಕೈಗೆ ಕೊಡುತ್ತಾರೆ. ಆಗಲೇ ಬೆಳಗ್ಗೆ 8 ಗಂಟೆ ಆಗಿತ್ತು. ಎಂದಿನಂತೆ ಶ್ಯಾಮಣ್ಣ ಮೇಷ್ಟ್ರು ಮಕ್ಕಳು ಶಾಲೆಗೆ ಹೋಗಲು ರೆಡಿಯಾಗಿ ಬಂದು ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಗೌರಿ ಇನ್ನು ಎದ್ದು ಬರದೇ ಇರೋದನ್ನು ಕಂಡು, ಏನು ಈ ಹುಡುಗಿ ಇನ್ನೂ ಎದ್ದು ಬರಲೇ ಇಲ್ವಲ್ಲ, ಇವರಿಗೆಲ್ಲ ಹೆದರ್ಕೊಂಡು ರೂಮಲ್ಲಿ ಕೂತಿದ್ದಾಳ ಹೇಗೆ ಎಂದುಕೊಂಡರು. ಅಷ್ಟರಲ್ಲಿ ಅವರ ಹೆಂಡತಿ ರಾಧಮ್ಮ, ರೀ, ನೀವು ಕರ್ಕೊಂಡು ಬಂದಿರೋ ಆ ಹುಡುಗಿ ಇನ್ನೂ ಬರಲೇ ಇಲ್ಲ, ಹಳ್ಳಿ ಹುಡುಗಿ ಅಂತೀರಾ? ನೋಡಿ, ಆಗಲೇ 8 ಗಂಟೆ ಆಗಿದೆ. ಬೇಗ ಎದ್ದು ಬರಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಅವಳಿಗೆ? ನಾನು ನಮ್ಮ ಮಕ್ಕಳನ್ನ ಇಷ್ಟೋ ತನಕ ಮಲಗೋದಕ್ಕೆ ಬಿಡೋದಿಲ್ಲ. ಸ್ವಲ್ಪ ಬೇಸರದಲ್ಲೇ ಹೇಳಿದರು. ನೀನು ಸುಮ್ಮನೆ ಇರು ರಾಧಾ, ಅವಳಿಗೆ ಈ ಜಾಗ ಹೊಸದು. ಹೊಸ ಜಾಗ ಅಂತ ಹೇಳಿ ನಿದ್ದೆ ಬಂದಿತ್ತೋ ಇಲ್ವೋ, ನಾನು ಕೂಗಿ ಬರ್ತೀನಿ ಇರು ಎಂದರು. ಆಗ ರಾಧಮ್ಮ, ನೀವೇನು ಹೋಗೋದು ಬೇಡ, ನಾನೇ ನೋಡ್ಕೊಂಡು ಬರ್ತೀನಿ ಇರಿ ಅಂತ ಹೇಳಿ ರಾಧಮ್ಮ ಗೌರಿ ರೂಮ್ಗೆ ಬಂದರು. ರೂಮ್ ಬಾಗಿಲು ತೆರೆದೇ ಇತ್ತು. ಒಳಗೆ ಬಂದು ನೋಡಲು ಗೌರಿ ಅಲ್ಲೆಲ್ಲೂ ಕಾಣಿಸಲಿಲ್ಲ. ಬಚ್ಚಲ ಮನೆಗೆ ಹೋಗಿರಬೇಕು ಅಂತ ಅಂದುಕೊಂಡರು. ಬಾತ್ರೂಮ್ ಡೋರ್ ಮುಂದೆಯಿಂದ ಲಾಕ್ ಆಗಿತ್ತು. ಅಂದರೆ ಇವಳು ಸ್ನಾನದ ಮನೆಗೂ ಹೋಗಿಲ್ಲ, ರೂಮಲ್ಲೂ ಇಲ್ಲ, ಎಲ್ಲಿ ಹೋದಳು ಎಂದುಕೊಂಡರು. ತಕ್ಷಣ ತನ್ನ ಗಂಡನನ್ನು ಕರೆಯುತ್ತಾ, ರೀ, ನೀವು ಕರ್ಕೊಂಡು ಬಂದಿರೋ ಹುಡುಗಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಎಂದರು. ಶ್ಯಾಮಣ್ಣನವರಿಗೆ ಗಾಬರಿಯಾಗಿತ್ತು. ತಕ್ಷಣ ಅವರು ಗೌರಿ ಇದ್ದ ರೂಮಿಗೆ ಬಂದರು. ಏನು ಹೇಳ್ತಾ ಇದೆಯಾ ರಾಧಾ? ಗೌರಿ ಕಾಣಿಸ್ತಾ ಇಲ್ಲ ಅಂದರೆ ಏನು ಅರ್ಥ? ಗಾಬರಿಯಲ್ಲಿ ಕೇಳಿದರು. ಹೌದು ರೀ, ಆ ಹುಡುಗಿ ಕಾಣಿಸ್ತಾ ಇಲ್ಲ ನೋಡಿ, ರೂಮಲ್ಲೂ ಇಲ್ಲ, ಮನೆ ಮುಂದೆಯಿಂದಾನೇ ಲಾಕ್ ಆಗಿದೆ ಅಂತ ಹೇಳಿದವರಿಗೆ ಏನೋ ನೆನಪಾಗಿ ಗೌರಿಯ ಲಗೇಜ್ ಹುಡುಕುತ್ತಾರೆ. ಅವಳ ಲಗೇಜ್ ಕೂಡ ಅಲ್ಲಿ ಕಾಣಿಸಲಿಲ್ಲ. ಮತ್ತೆ ಗಾಬರಿಯಿಂದ ಗಂಡನ ಕಡೆ ನೋಡುತ್ತಾ, ರೀ, ಆ ಹುಡುಗಿ ಲಗೇಜ್ ಕೂಡ ಕಾಣಿಸ್ತಾ ಇಲ್ವಲ್ಲ ಎಂದರು. ಅವಳ ಲಗೇಜ್ ಕೂಡ ಕಾಣಿಸ್ತಾ ಇಲ್ಲ ಅನ್ನೋದನ್ನು ತಿಳಿದು ಶ್ಯಾಮಣ್ಣ ಮೇಷ್ಟ್ರಿಗೆ ಭಯ ಶುರುವಾಗಿತ್ತು. ಇವರಿಬ್ಬರ ಜೋರಾದ ಮಾತುಕತೆಗೆ ಶ್ಯಾಮಣ್ಣನವರ ಅತ್ತೆ ಮಾವ ಕೂಡ ಅಲ್ಲಿಗೆ ಬಂದರು. ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಬಂದಿದ್ದರಿಂದ ಮಕ್ಕಳು ಶಾಲೆಗೆ ಹೋಗಿದ್ದರು. ಯಾಕೆ ಅಳಿಯಂದ್ರೆ, ಏನಾಯಿತು ಎಂದರು.
ಶಾಮಣ್ಣನವರ ಮಾವ ಮಾವ ಗೌರಿ ಕಾಣಿಸ್ತಾ ಇಲ್ಲ ಎನ್ನಲು, ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗಿರಬೇಕು. ಅಷ್ಟಕ್ಕೆ ಯಾಕೆ ಇಷ್ಟು ಗಾಬರಿ ಪಡ್ತಾ ಇದ್ದೀರಾ? ಕೆಳಗಡೆ ಹೋಗಿ ನೋಡೋಣ ಎಂದರು. ಅಯ್ಯೋ ಇಲ್ಲ ಅಪ್ಪ, ಅವಳ ಲಗೇಜ್ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅನಿಸುತ್ತೆ ಎಂದರು ರಾಧಾ. ಆಗ ಶಾಮಣ್ಣ ಮೇಷ್ಟ್ರು, ನಿನ್ನೆ ನಾವೆಲ್ಲ ಮಾತನಾಡಿದ್ದನ್ನು ಅವಳು ಕೇಳಿಸ್ಕೊಂಡಿದ್ದಾಳೆ ಅನಿಸುತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ. ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೇ ಇರಲಿಲ್ಲ. ಈಗ ಆ ಹುಡುಗಿನ ಎಲ್ಲಪ್ಪ ಹುಡ್ಕೋದು? ಅದು ಈ ದೊಡ್ಡ ಸಿಟಿನಲ್ಲಿ ವಯಸ್ಸಿಗೆ ಬಂದಿರುವ ಹುಡುಗಿ. ಏನಾದರೂ ಹೆಚ್ಚು ಕಡಿಮೆಯಾದರೆ ಅದನ್ನು ನೆನಪಿಸಿಕೊಂಡೇ ಶಾಮಣ್ಣನವರ ಮುಖದ ಮೇಲೆ ಬೆವರು ಶುರುವಾಗಿತ್ತು, ಮೈಯಲ್ಲೆಲ್ಲ ನಡುಗಲು ಶುರುವಾಗಿತ್ತು. ಅದನ್ನು ನೋಡಿದ ರಾಧಮ್ಮ, ರೀ, ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ, ಆ ಥರ ಏನೂ ಆಗೋದಿಲ್ಲ, ನೀವು ಕುಳಿತುಕೊಂಡು ಸ್ವಲ್ಪ ಸುಧಾರಿಸಿಕೊಳ್ಳಿ ಅಂತ ಹೇಳಿ ಅಲ್ಲೇ ಇದ್ದ ನೀರನ್ನು ಒಂದು ಲೋಟಕ್ಕೆ ಹಾಕಿ ಗಂಡನಿಗೆ ತಂದು ಕುಡಿಸುತ್ತಾರೆ. ಮುಂದೆ ಏನು ಮಾಡಬೇಕು ಅನ್ನೋದೇ ಚಿಂತೆಯಾಗಿತ್ತು. ಸಮಯವಾದಂತೆಲ್ಲ ದೇವಸ್ಥಾನಕ್ಕೆ ಜನರು ಬರುವುದಕ್ಕೆ ಶುರು ಮಾಡಿದ್ದರು. ಬೆಳಿಗ್ಗೆ ಅವಳು ಮಾಡಿದ್ದ ಕೆಲಸ ನೋಡಿದ್ದ ಪೂಜಾರರು ತುಂಬ ಖುಷಿಪಟ್ಟಿದ್ದರು. ದೇವರಿಗೆ ಅಂತ ಮಾಡಿದ್ದ ಪ್ರಸಾದವನ್ನು ಕೊಟ್ಟು ತಿನ್ನು ಎಂದರು. ಮುಂದೆ ಗೌರಿಯ ಜೀವನ ಏನಾದರೂ ತಿರುವು ಪಡೆದುಕೊಳ್ಳುತ್ತಾ? ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.